ಎನ್ಡಿಎ ಒಕ್ಕೂಟದ ಭಾಗ ಆಗಿರುವಂತಹ ಪ್ರತಿಯೊಬ್ಬ ನಾಯಕರು ಕೂಡ ತಮ್ಮ ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸುವ ಮೂಲಕವಾಗಿ ಮತ್ತೆ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡೋದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ. 10 ವರ್ಷಗಳ ಬಳಿಕ ಸಮ್ಮಿಶ್ರ ಸರ್ಕಾರದ ಸುಳಿಯಲ್ಲಿ ಮೋದಿ ಅವರು ಸಿಲುಕಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಏಕ ಆಳ್ವಿಕೆ ಅಂತ್ಯಗೊಂಡಿದೆ. ಈ ಮೂಲಕವಾಗಿ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಪ್ರಧಾನಿ ಮೋದಿ ಅವರು ಏಕ ಆಳ್ವಿಕೆಯನ್ನ ಅಂತ್ಯಗೊಳಿಸುವ ಮೂಲಕವಾಗಿ ಸಮ್ಮಿಶ್ರ ಸರ್ಕಾರದ ಒಂದು ರಚನೆ ಆಗಬೇಕಾಗಿದೆ. 10 ವರ್ಷಗಳ ಬಳಿಕ ಸಮ್ಮಿಶ್ರ ಸರ್ಕಾರದ ಸುಳಿಯಲ್ಲಿ ಮೋದಿ ಅವರು ಸಿಲುಕಲಿದ್ದಾರೆ. ಸದ್ಯ ಟಿಡಿಪಿ ಡಿಮಾಂಡ್ ಏನು ಮತ್ತು ಜನಸೇನಾ ಡಿಮಾಂಡ್ ಏನು ಅಂದ್ರೆ ಇವು ಎನ್ಡಿಎ ಒಕ್ಕೂಟದಲ್ಲಿರುವಂತಹ ಪ್ರತಿಯೊಬ್ಬರದು ಡಿಮಾಂಡ್ಸ್ ಇರುತ್ತೆ. ಹಾಗೆ ಮೊದಲನೇದಾಗಿ ನೋಡೋದಾದ್ರೆ ಟಿಡಿಪಿ ಡಿಮಾಂಡ್ ಸ್ಪೀಕರ್ ಹುದ್ದೆಯನ್ನ ಅವರು ಇಡುವಂತಹ ಸಾಧ್ಯತೆ, ಅದನ್ನೇನು ಅವರೀಗ ಸದ್ಯ ಬಹಿರಂಗಪಡಿಸಿಲ್ಲ. ಆದರೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಈ ಕುರಿತಾಗಿ ಚರ್ಚೆ ಆಗುತ್ತೆ. ಸಾಧಕ ಬಾಧಕಗಳು ಏನು ಕೊಡಬಹುದು ಏನು ಕೊಡಬಾರದು ಅನ್ನುವಂತಹ ನೆಗೋಸಿಯೇಷನ್ಸ್ ಆಗತ್ತೆ. ತಮ್ಮ ಒಂದು ಬೇಡಿಕೆಗಳೇನು ಅನ್ನೋದನ್ನ ಚಂದ್ರಬಾಬು ನಾಯ್ಡು ಅವರು ಇಡಲಿದ್ದಾರೆ. ಸದ್ಯ ಇವತ್ತಿನ ಮೀಟಿಂಗ್ ನಲ್ಲಿ 5 ಪ್ರಬಲ ಖಾತೆಗಳನ್ನ ಅವರು ಅಪೇಕ್ಷೆ ಪಡುವಂತಹ ಸಾಧ್ಯತೆ, ಆ ಖಾತೆಗಳು ಯಾವುದು ಅನ್ನೋದನ್ನು ಕೂಡ ಅವರು ಡಿಮಾಂಡ್ಗಳನ್ನ ಇಡ್ತಾರಾ ಏನು ಅನ್ನೋದನ್ನ ನೋಡಬೇಕು. ಒಟ್ಟಾರೆಯಾಗಿ ಹೀಗಿರಬಹುದು ಅನ್ನುವಂತಹ ಲೆಕ್ಕಾಚಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಆರೋಗ್ಯ ಖಾತೆಯನ್ನ ತಮಗೆ ಕೊಡಬೇಕು, ಒಟ್ಟು 3 ಖಾತೆಗಳು ತಮಗೆ ಕೊಡಬೇಕು ಅನ್ನುವಂತಹ ಡಿಮಾಂಡ್. ITBT ಭೂ ಸಾರಿಗೆ ಖಾತೆಯನ್ನು ಕೂಡ ಅವರು ನಿರೀಕ್ಷೆ ಮಾಡ್ತಿರುವಂತೆ ಇದೆ. ಅದಕ್ಕೆ ಅಷ್ಟು ಅಂತಾರ ಎಲ್ಲ ಒಂದು ಡಿಮಾಂಡ್ಸ್ಗಳನ್ನ ಫುಲ್ಫಿಲ್ ಮಾಡೋ ಮೂಲಕವಾಗಿ ಸರ್ಕಾರ ರಚನೆ ಆಗತ್ತಾ? ಒಟ್ಟು ನಿತೀಶ್ ಕುಮಾರ್ ಅವರ ಡಿಮಾಂಡ್ ಏನಿರಬಹುದು? ಜೆಡಿಯು ಡಿಮಾಂಡ್ 1, ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನ ಕೊಡಿ ಅನ್ನುವಂತಹ ಪ್ರಥಮ ಒಂದು ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಇದೆ. ಸೊ ಇದೆಲ್ಲವೂ ಮುಂಚೆಯೇ ಮಾತಾಡ್ಕೊಂಡಿರಲ್ವಾ ಅಥವಾ ಈಗ ಇದು ಪ್ರಸ್ತಾಪಕ್ಕೆ ಬರುತ್ತಾ ಬಹುಮತ ಬಂದಿಲ್ಲದೆ ಇರುವಂತಹ ಹೊತ್ತಲ್ಲಿ ಅನ್ನುವಂತಹ ವಿಷಯ ಕೂಡ ಚರ್ಚೆಯವಾಗ್ತಾ ಇದೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ, ಸೊ ಜೆಡಿಯುನ 2ನೇ ಡಿಮಾಂಡ್ ನಿತೀಶ್ ಕುಮಾರ್ ಅವರದ್ದು ಎನ್ಡಿಎ ಒಕ್ಕೂಟದಲ್ಲಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನ ಇಡಬೇಕು ಅಂತ. ಜೆಡಿಯು 3ನೇ ಡಿಮಾಂಡ್ ರೈಲ್ವೆ ಖಾತೆಯ ಒಂದು ಅಪೇಕ್ಷೆಯನ್ನ ಅವರು ಇಡುವಂತಹ ಸಾಧ್ಯತೆ ಇದೆ. ಈ ಎಲ್ಲ ಒಂದು ಅಪೇಕ್ಷೆಗಳಿಗೆ ಯಾವ ರೀತಿಯಾದಂತಹ ಒಮ್ಮತದ ನಿರ್ಧಾರಕ್ಕೆ ಬರಬಹುದು ಇವತ್ತಿನ ಎನ್ಡಿಎ ಮೀಟಿಂಗ್ ನಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯ ಇವರಿಬ್ಬರು ಕೂಡ ಕಿಂಗ್ ಮೇಕರ್ಸ್ ಆಗಿರೋದ್ರಿಂದ ಅವರವರ ಒಂದು ಅಪೇಕ್ಷೆಗಳು ಇದ್ದೇ ಇರುತ್ತೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಮೋದಿ, ಟಿಡಿಪಿ ಮತ್ತು ಜೆಡಿಯು ಅವರ ಡಿಮಾಂಡ್ಸ್ಗಳನ್ನ ಹೇಗೆ ಫುಲ್ಫಿಲ್ ಮಾಡಬಹುದು ಅಥವಾ ಮೊದಲ ಹಂತದಲ್ಲೇ ಅದನ್ನ ಪೂರ್ಣ ಮಾಡ್ತಾರಾ ಅಥವಾ ಅದಕ್ಕೊಂದಷ್ಟು ಸಮಯವನ್ನ ತೆಗೆದುಕೊಳ್ತಾರಾ, ಇದೆಲ್ಲವನ್ನು ಕೂಡ ಗಮನಿಸಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಕೂಡ ತಮ್ಮ ನಿಲುವೇನು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ನಾವು ಎನ್ಡಿಎ ಭಾಗವಾಗಿದ್ರಿ, ಅದರ ಫಲಿತಾಂಶವೇ ನಮಗೆ ಇವತ್ತು ಸಿಕ್ಕಿರೋದು ಅಂತ. ಹೀಗಾಗಿ ಅಂತಹ ಗೋಜಲುಗಳು ಇಲ್ಲ, ಆದ್ರೆ ಅವರ ಡಿಮಾಂಡ್ಸ್ಗಳನ್ನ ಫುಲ್ಫಿಲ್ ಮಾಡೋದು ಮಾತ್ರ ಬಾಕಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಇವತ್ತಿನ ಮೀಟಿಂಗ್ ನಲ್ಲಿ ಏನ್ ಕೊಡಬೇಕು ಏನ್ ಬಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗತ್ತೆ. ಈಗ ಏನ್ ಅವರ ಡಿಮಾಂಡ್ಗಳು ಇದೆ ಇದೆಲ್ಲವೂ ಕೂಡ ಮುಂಚಿತವಾಗಿ ಅವರು ತಮ್ಮ ಒಂದು ಡಿಮಾಂಡ್ಸ್ಗಳನ್ನ ಇಟ್ಟಿರಬಹುದಾ? ಅದು ಈಗ ಒಂದು ಒಪ್ಪಂದಕ್ಕೆ ಬರುವಂತಹ ಸಾಧ್ಯತೆಗಳ ಹೇಗೆ? ದಿವ್ಯ, ಈವರೆಗೂ ಕೂಡ ಆ ರೀತಿಯಾದಂತಹ ಯಾವುದೇ ಡಿಮ್ಯಾಂಡ್ಗಳನ್ನ ಅಧಿಕೃತವಾಗಿ ಬಿಜೆಪಿ ಮುಂದೆ ಇಟ್ಟಿರಲಿಲ್ಲ. ಈಗ ಫಲಿತಾಂಶ ಬಂದ ಬಳಿಕ ಮೊದಲ ಬಾರಿಗೆ ಎನ್ಡಿಎ ಒಕ್ಕೂಟದ ನಾಯಕರ ಸಭೆ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಈ ಬಾರಿ ಬಿಜೆಪಿಗೆ ಬಹುಮತ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಎನ್ಡಿಎ ಒಳಗಿರುವಂತಹ ಮಿತ್ರ ಪಕ್ಷಗಳು ಹೆಚ್ಚಿನ ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆ ಅಥವಾ ಬೇಡಿಕೆ ಇಡುವಂತಹ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಎನ್ಡಿಎದಲ್ಲಿರುವಂತಹ ಪಕ್ಷಗಳು ಒಂದ್ ವೇಳೆ ತಮ್ಮ ನಿರ್ಧಾರವನ್ನ ಬದಲು ಮಾಡಿದ್ರೆ ಅಥವಾ ಒಕ್ಕೂಟವನ್ನ ಚೇಂಜ್ ಮಾಡಿದ್ರೆ ಬಿಜೆಪಿ ಬಹುಮತವನ್ನ ಕಳೆದುಕೊಳ್ಳುವಂತದ್ದು ನಿಶ್ಚಿತ. ಹೀಗಾಗಿ ಎನ್ಡಿಎ ಒಕ್ಕೂಟದಲ್ಲಿರುವಂತಹ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಈಗ ಬಿಜೆಪಿಯ ಮುಂದೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಕೆಲವೊಂದಿಷ್ಟು ಮಿತ್ರ ಪಕ್ಷಗಳು ಕೂಡ ಹೆಚ್ಚಿನ ಬಾರ್ಗೇನ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಮುಖ್ಯವಾಗಿ ಸ್ಪೀಕರ್ ಹುದ್ದೆ ಇರಬಹುದು ಅಥವಾ ಪ್ರಮುಖ ಪೋರ್ಟ್ಫೋಲಿಯೋಗಳು ಸಚಿವ ಸ್ಥಾನಗಳೇನಿದಾವೆ ಅವುಗಳಿಗೂ ಕೂಡ ಬೇಡಿಕೆ ಇಡುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಕೂಡ ಒಂದು ಇಂಗಿತವನ್ನ ವ್ಯಕ್ತಪಡಿಸಿರುವಂತದ್ದು ಸ್ಪೀಕರ್ ಹುದ್ದೆಯ ಜೊತೆಗೆ 3 ಕ್ಯಾಬಿನೆಟ್ ದರ್ಜೆ, 2 MOS ದರ್ಜೆಯ ಸಚಿವ ಸ್ಥಾನಗಳನ್ನ ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಇದ್ರ ಜೊತೆಗೆ ಜೆಡಿಎಸ್ ಕೂಡ ಕನಿಷ್ಠ 3 ಸಚಿವ ಸ್ಥಾನಗಳನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನಿಟ್ಟಿದೆ. ಇದ್ರ ಜೊತೆಗೆ ಬೇರೆ ಬೇರೆ ಕೆಲವೊಂದಿಷ್ಟು ಪಕ್ಷಗಳೇನಿದಾವೆ ಅವು ಕೂಡ 1-2 ಸಚಿವ ಸ್ಥಾನಗಳಿಗಾಗಿ ಡಿಮ್ಯಾಂಡ್ ಇಟ್ಟಿರುವಂತದ್ದು. ಹೀಗಾಗಿ ಈ ಎಲ್ಲವನ್ನು ಕೂಡ ಸಮತೋಲನ ಮಾಡಬೇಕಾದಂತ ಅನಿವಾರ್ಯತೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇರುವಂತದ್ದು. ಇವರು ಈ ಎಲ್ಲಾ ಏನು ಇಕ್ಕಟ್ಟುಗಳನ್ನ ಹೇಗೆ ಬಗೆಹರಿಸ್ತಾರೆ ಅನ್ನುವಂಥದ್ದನ್ನ ಕೂಡ ನೋಡಬೇಕು. ಯಾಕಂದ್ರೆ ಒಂದ್ ವೇಳೆ ಯಾವ್ದಾದ್ರು ಒಂದು ಪಕ್ಷ ಮುನಿಸ್ಕೊಂಡು ಒಕ್ಕೂಟದಿಂದ ಹೊರಬರುವಂತ ನಿರ್ಧಾರವನ್ನ ಮಾಡಿದ್ರೆ ಅದು ಬಹುಮತದ ಮೇಲೆ ನೇರವಾಗಿ ಪರಿಣಾಮ
ಬೀರುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ NDA ಒಕ್ಕೂಟದಲ್ಲಿರುವಂತಹ ಎಲ್ಲಾ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಯಾಕಂದ್ರೆ ಈ ಹಿಂದೆ ಇದ್ದಂತೆ ಪರಿಸ್ಥಿತಿಗಳು ಇಲ್ಲ. ಕಳೆದ 2 ಬಾರಿ ಫಲಿತಾಂಶ ಬಂದಾಗಲೂ ಕೂಡ ಬಿಜೆಪಿಗೆ ಸ್ಪಷ್ಟವಾದಂತ ಬಹುಮತ ಇತ್ತು. ಹೀಗಾಗಿ ಬಿಜೆಪಿ ಪ್ರಮುಖವಾದಂತಹ ಖಾತೆಗಳನ್ನ ತಾನಿಟ್ಕೊಂಡು ಕೆಲವೊಂದಿಷ್ಟು MOS ಖಾತೆಗಳನ್ನ ಮಾತ್ರ ಮಿತ್ರ ಪಕ್ಷಗಳಿಗೆ ಕೊಡ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖ ಪೋರ್ಟ್ಫೋಲಿಯೋಗಳಿಗೆ ಮಿತ್ರ ಪಕ್ಷಗಳು ಕೂಡ ಡಿಮ್ಯಾಂಡ್ ಇಡುವಂತ ಸಾಧ್ಯತೆಗಳಿದಾವೆ. ಈ ಒಂದು ಸಮಸ್ಯೆಯನ್ನ ಬಿಜೆಪಿ ಹೇಗೆ ಬಗೆಹರಿಸುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು. ಇವತ್ತಿನ ಸಂಜೆಯ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಚರ್ಚೆಗಳು ನಡೆಯಬಹುದಾದಂತಹ ಸಾಧ್ಯತೆಗಳಿದಾವೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಈ ಡಿಮಾಂಡ್ಸ್ಗಳನ್ನು ಅವರು ಇಡುವಂತಹ ಸಾಧ್ಯತೆ, ಇವತ್ತು ನಡೆಯುವಂತಹ ಮೀಟಿಂಗ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿತೀಶ್ ಕುಮಾರ್ ಅವರು ಅಸಮಾಧಾನದಲ್ಲೇ ಹೊರಬರ್ತಾರಾ, ಈ ಕಡೆ ಚಂದ್ರಬಾಬು ನಾಯ್ಡು ಅವರು ಅಸಮಾಧಾನದಿಂದ ಮೀಟಿಂಗ್ನಿಂದ ಹೊರಗೆ ಬರ್ತಾರಾ, ಅಥವಾ ಇಬ್ಬರನ್ನೂ ಕೂಡ ಸಂತೃಪ್ತಿಗೊಳಿಸುವಂತಹ ತೀರ್ಮಾನವನ್ನ ಮೋದಿ ಅವರು ತೆಗೆದುಕೊಳ್ತಾರಾ ಇತ್ಯಾದಿ ಪ್ರಶ್ನೆ. ಇನ್ನೊಂದು ಕಡೆಯಲ್ಲಿ ಏಕನಾಥ್ ಶಿಂದೆ ಬಣದ ಒಂದು ಡಿಮಾಂಡ್ ಸಹ ಇಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ. ಡಿಮಾಂಡ್ ಅವರುಗಳದ್ದು ಏನಿರಬಹುದು? 2 ಸಚಿವ ಸ್ಥಾನದ ಒಂದು ನಿರೀಕ್ಷೆಯನ್ನ ಇಡುವಂತಹ ಸಾಧ್ಯತೆ, ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನವನ್ನ ಕೊಡಿ ಅನ್ನುವಂತಹ ಮನವಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ, ಒಂದು ರಾಜ್ಯ ಸಚಿವ ಸ್ಥಾನವನ್ನ ಕೋರುವಂತಹ ಸಾಧ್ಯತೆಗಳಿದೆ. ಇದು ಏಕನಾಥ್ ಶಿಂದೆ ಬಣದ ಒಂದು ಡಿಮಾಂಡ್ ಆಗಿರುತ್ತೆ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಬಣ ಈಗಾಗಲೇ ತಾವಂದುಕೊಂಡ ರೀತಿಯಲ್ಲಿ 7 ಸ್ಥಾನಗಳನ್ನ, ಅಂದ್ರೆ 15ರಲ್ಲಿ ಕಂಟೆಸ್ಟ್ ಮಾಡಿ 7 ಸ್ಥಾನಗಳನ್ನ ಪಡ್ಕೊಂಡಿದ್ರಿಂದ ಈ ಡಿಮಾಂಡ್ನ ಇಡೋದಕ್ಕೆ ಅವ್ರು ಅರ್ಹರಿದ್ದಾರೆ ಕೂಡ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನ ಹೇಗೆ ಪೂರ್ಣ ಮಾಡಬಹುದು ಅನ್ನೋ ಕುತೂಹಲ ಇದೆ. ಇವತ್ತಿನ ಮೀಟಿಂಗ್ ಎಲ್ಲದಕ್ಕೂ ಕೂಡ ತೆರೆಯನ್ನ ಎಳೆಯುತ್ತೆ. ಎಲ್ಲರನ್ನೂ ಕೂಡ ಅವರ ಡಿಮಾಂಡ್ಗಳನ್ನ ಪೂರ್ಣ ಮಾಡ್ತಾರಾ ಅಥವಾ ಭಾಗಶಃ ಪೂರ್ಣ ಮಾಡಬಹುದಾ ಈ ಪ್ರಶ್ನೆ ಮೂಡ್ತಾ ಇದೆ. LJP ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಈ ಒಂದು NDA ಕೂಟದಲ್ಲಿ. ಹಾಗಾಗಿ ಅವ್ರದ್ದು ಕೂಡ ಒಂದು ನಿರೀಕ್ಷೆಗಳು ಸಹಜವಾಗಿರುತ್ತೆ. 2 ಸಚಿವ ಸ್ಥಾನ, ಒಂದು ಕ್ಯಾಬಿನೆಟ್ ರ್ಯಾಂಕ್ ಸ್ಥಾನಮಾನವನ್ನ ಕೊಡಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಡಿಮಾಂಡ್ಸ್ಗಳ ಎಲ್ಲರದ್ದು ಕೂಡ ನಮಗೂ ಸಚಿವ ಸ್ಥಾನ ಬೇಕು, ನಮಗೂ ಸಚಿವ ಸ್ಥಾನ ಯಾರಿಗೆ ಯಾವುದು ಬೇಕು ಅನ್ನೋದನ್ನು ಕೂಡ ಕೋರುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನ ಹೇಗೆ ನಿಭಾಯಿಸ್ತಾರೆ? ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಏಕ ಆಳ್ವಿಕೆಯನ್ನ ನಡೆಸ್ಕೊಂಡು ಬಂದಿದ್ರು. ಈಗ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಈ ಎಲ್ಲವನ್ನು ಕೂಡ